ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೋಗ್ತಾರೆ. CWRC ಸಭೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ. ಇವತ್ತು ದೆಹಲಿಯಲ್ಲೇ ಉಳಿತಾರೆ ಅವರು. ನಾಳೆ ಬೆಳಗ್ಗೆ ಅಂದರೆ ಗುರುವಾರ ಬೆಳಗ್ಗೆ ದೆಹಲಿಯಿಂದ ಚೆನ್ನೈಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್. ಅಲ್ಲಿ ದಕ್ಷಿಣ ಭಾರತದ ಸಿಎಂಗಳ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆ. ಮೊದಲ ಬಾರಿಗೆ ಇವರಿಬ್ಬರು ಮುಖಾಮುಖಿ, ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ. ವಿವಾದದ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ವಿಜಯ್ ಮುಖಾಮುಖಿ ಆಗ್ತಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದಾದ ಮೇಲೆ ಒಂದು ಸಂಗತಿಗಳ ಬಗ್ಗೆ ವಿಪಕ್ಷಗಳು ಪ್ರಶ್ನೆ ಎತ್ತನೇ ಇವೆ. ಜೊತೆಗೇನು ಅಂತಂದರೆ ಈ ಡಿ ಕೆ ಮತ್ತು HDK ನಡುವಿನ ಈ ವಾಕ್ ಸಮರ ಮುಂದುವರಿತಾ ಇದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೇನು ಅಂದರೆ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. CWRC ಸಭೆಯಲ್ಲಿ ಭಾಗಿಯಾಗ್ತಾರೆ. ಎಷ್ಟರ ಮಟ್ಟಿಗೆ ತಮ್ಮ ನಿಲುವನ್ನು, ತಮ್ಮ ವಾದವನ್ನು ಮಂಡಿಸ್ತಾರೆ ಅದು ಒಂದು ಕಡೆಗೆ. ಯಾವ್ಯಾವ ಸಂಗತಿಗಳನ್ನು ಯಾರ್ಯಾರು ಗಮನ ತರ್ತಾರೆ ಅನ್ನುವಂಥದ್ದು ಒಂದು ಕಡೆಗೆ. ಜೊತೆಗೇನು ಅಂದರೆ ನಾಳೆ ಬೆಳಗ್ಗೆ ದೆಹಲಿಯಿಂದ ಚೆನ್ನೈಗೆ ಹೋಗ್ತಾರೆ. ದಕ್ಷಿಣ ಭಾರತ ಸಿಎಂಗಳ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಮೊದಲ ಬಾರಿಗೆ ಇಬ್ಬರೂ ಸಿಎಂಗಳು, ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಮುಖಾಮುಖಿ ಆಗುವಂಥದ್ದು. ಓವರಾಲ್ ಏನಿದೆ ವಿವರ? ರಂಗನಾಥ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇವತ್ತು AICC ನಾಯಕರ ಸಭೆ ಇದೆ. ಆ ಸಭೆಯಲ್ಲಿ ಭಾಗಿಯಾದ ಬಳಿಕ ಇವತ್ತು ಚೆನ್ನೈಗೆ ತೆರಳ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ನಾಳೆ ಆಯೋಜನೆ ಮಾಡಲಾಗಿದೆ. ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಿದ್ದಾವೆ, ನೀರಿನ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಿದ್ದಾವೆ, ಮತ್ತು ಇನ್ನುಳಿದಂತೆ ದಕ್ಷಿಣ ಭಾರತದ ಬೇರೆ ಬೇರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆಯೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ನಿರಂತರವಾದಂತಹ ಚರ್ಚೆಗಳು ನಡೀತವೆ. ಇದೇ ಸಭೆಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಹಾಗೂ ಡಿ ಕೆ ಶಿವಕುಮಾರ್ ಅವರು ಮುಖಾಮುಖಿಯಾಗುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಗಮನ ಸೆಳೀತಾ ಇದೆ. ಯಾಕೆಂದ್ರೆ ಕಾವೇರಿ ನೀರಿನ ವಿವಾದ ಮುನ್ನೆಲೆಗೆ ಬಂದ ಬಳಿಕ ವಿಜಯ್ ಅವರು ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಆದರೆ ಅವರ ಭೇಟಿಯನ್ನ ಉದ್ದೇಶಪೂರ್ವಕವಾಗಿ ಸ್ಥಗಿತಗೊಳಿಸಲಾಯಿತು, ರದ್ದುಗೊಳಿಸಲಾಯಿತು. ಅದಾದ ಬಳಿಕ ಮಾತುಕತೆಗಳು ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಅಷ್ಟು ಸಾಮರಸ್ಯದ ಮಾತುಕತೆಗಳು ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ನಾಳೆ ಒಂದು ಅನೌಪಚಾರಿಕ ಚರ್ಚೆಯಂತೂ ಖಂಡಿತವಾಗಿ ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಒಂದು, ಇದು ರಾಷ್ಟ್ರ ರಾಜಕಾರಣದ ವಿಚಾರದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಬಹಳ ಗಮನವನ್ನ ಸೆಳೀತಾ ಇದೆ, ಒಂದು ಭಾಗ. ಇನ್ನೊಂದು ಕಡೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಬಿಡದಿ ಹೋರಾಟ JDS ತೀವ್ರಗೊಳಿಸ್ತಾ ಇದೆ. ವಿಧಾನಸೌಧದ ಮುತ್ತಿಗೆಯನ್ನ ಮಾಡೋದಕ್ಕೂ ಕೂಡ ನಾವು ಸಿದ್ಧ ಅನ್ನುವಂತ ಒಂದು ಕರೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟ ಬಳಿಕ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳು ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಚರ್ಚೆಗೆ ಕರೆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬರಲಿಲ್ಲ, ಆದ್ರೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ನ ಪಿತಾಮಹ ಅದು ಕುಮಾರಸ್ವಾಮಿಯೇ. ಈಗ ನನಗೆ ಅದನ್ನ ಹಣೆಪಟ್ಟಿ ಅಂಟಿಸುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು ಕೂಡ ನಾವು ತಿರುಗೇಟು ಕೊಡೋದಕ್ಕೆ ಎಲ್ಲವೂ ಕೂಡ ಸಿದ್ಧರಿದ್ದೀವಿ, ನಮ್ಮ ಬಳಿ ದಾಖಲೆಗಳಿದಾವೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಹೋರಾಟ ಸದನದ ಒಳಗೂ ಕೂಡ ಜೋರಾಗಿ ನಡೀತಾ ಇದೆ, ಸದನದ ಹೊರಗೂ ಕೂಡ ನಡೀತಾ ಇದೆ. ಸದನದ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರನ್ನ ರಾಜೀನಾಮೆ ಆಗೋ ತನಕ ಸದನವನ್ನ ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ಒಂದು ಬಿಗಿಪಟ್ಟನ್ನು ಹಿಡಿದುಕೊಂಡು ಧರಣಿಯನ್ನು ನಡೆಸ್ತಾ ಇರುವಂತದ್ದು ವಿಧಾನಸಭೆಯ ಒಳಗೂ ಮತ್ತು ವಿಧಾನ ಪರಿಷತ್ನ ಒಳಗೂ ಕೂಡ ಬಿಜೆಪಿ ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಸಚಿವರಿಗೆ ಮತ್ತು ಶಾಸಕರಿಗೆ ಬೆಂಬಲ ಪೂರ್ವಕವಾಗಿ ಮಾತನಾಡಿದ್ದಾರೆ. ನಾಗೇಂದ್ರ ಅವರನ್ನ ನಾವು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದರ ಹಿಂದೆ ಬಿಜೆಪಿ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದೆ. ಹೀಗಾಗಿ ಆ ಹೋರಾಟಕ್ಕೆ ನಾವು ಮಣಿಯೋದಿಲ್ಲ ಅನ್ನುವಂತ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇವತ್ತು ನಾಗೇಂದ್ರ ಅವರ ಸುದ್ದಿಗೋಷ್ಠಿಯೂ ಕೂಡ ಇದೆ. ಈ ಎಲ್ಲ ವಿಚಾರಗಳು ಇವತ್ತು ಗಮನ ಸೆಳೀತಾ ಇದೆ. ಪ್ರಸನ್ನ, AICC ಸಭೆ ಜೊತೆಗೆ CWRC ಸಭೆ ಕೂಡ ಇದೆಯಾ ಇವತ್ತು? ಅದರಲ್ಲಿ ಪಾಲ್ಗೊಳ್ತಾರೆ ಮುಖ್ಯಮಂತ್ರಿಗಳು? ಇಲ್ಲ, ಇವತ್ತು ಕೇವಲ AICCಯ CWC ಸಭೆ ಮಾತ್ರ ನಿಗದಿಯಾಗಿದೆ. CWC ಸಭೆ ಆ ಒಂದು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್, BK ಹರಿಪ್ರಸಾದ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ ತನ್ನ ಮುಂದಿನ ಸ್ಟ್ರಾಟಜಿಗಳನ್ನ ಮಾಡುವಂತ ಕಾರಣಕ್ಕೋಸ್ಕರ CWC ಸಭೆಯನ್ನ ಕರೆದಿದ್ದಾರೆ. ಓಕೆ, ಫೈನ್. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ವಿವರಗಳಿಗೆ.